ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದ್ದು, ತಂದೆ ಮಗಳು ನೀರು ತುಂಬಿಸುತ್ತಿರುವುದು ಕಣ್ಣೀರು ತರಿಸುವಂತಿದೆ. ಮಹದೇವಪುರದ ಹೂಡಿ ಮುಖ್ಯ ರಸ್ತೆಯಲ್ಲಿ ಪೈಪ್ಲೈನ್ನಿಂದ ನೀರು ಹರಿದು ಹೋಗ್ತಾ ಇತ್ತು. ತಂದೆ ಮಗಳು ರಸ್ತೆ ಬದಿ ಬಿಂದಿಗೆ ಹಿಡಿದು ನೀರು ತುಂಬಿಸಿಕೊಂಡಿದ್ದಾರೆ. ಈ ದೃಶ್ಯ ನೋಡಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಅದೆಷ್ಟು ಜಲಕ್ಷಾಮ ಕಾಡ್ತಿದೆ ಅಂತ ತೋರಿಸ್ತಿದೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಯೋಧ್ಯೆಗೆ ಭೇಟಿ ಕೊಟ್ಟು ಬಾಲರಾಮನ ದರ್ಶನ ಮಾಡಿದ್ದಾರೆ. ಇನ್ನು ಸಾಂಪ್ರದಾಯಿಕ ಉಡುಗೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ರಾಮಮಂದಿರಕ್ಕೆ ಭೇಟಿ ಕೊಟ್ಟಿದ್ದು ರಾಮನ ಜಪ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಕಾಲ ಕಳೆದ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ರಕ್ಷಿತ್ ಶೆಟ್ಟಿ ರಾಮಮಂದಿರದಲ್ಲಿರುವ ಫೋಟೋಗಳನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಿಕ್ಸ್ ವೈರಲ್ ಆಗಿವೆ. ಹೆತ್ತ ಅಮ್ಮನಿಂದಲೇ ಮಗುವಿನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಕುರಿತು ನಟ ಧ್ರುವ ಸರ್ಜಾ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಯೂಶಲಿ ಮಕ್ಕಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ, ಇಲ್ಲ ಅಮ್ಮ ಅಂತಾರೆ. ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು, ಏನೋ ಹೇಳ್ತಾ ಇರ್ಬೋದು ಅಂತ. ಬಟ್ ಮೈ ಮೇಲೆ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್. ಆ್ಯಕ್ಚುಲಿ ಒಂದೆರಡು ದಿವಸ ನಮ್ಮನೆ ಎಲ್ಲರೂ ಅಪ್ಸೆಟ್ ಆಗಿದ್ವಿ. ಸೊ ಅದನ್ನೇ ಆಮೇಲೆ ಏನೋ ಆಯಿತು. ಯಾವುದೇ ಸಮಸ್ಯೆ ಇಲ್ಲದಿದ್ರೂ ದೂರು ದಾಖಲಾಗದಿದ್ರೂ HSR ಲೇಔಟ್ 1ನೇ ಮುಖ್ಯ ರಸ್ತೆಯನ್ನ ಕ್ಲೋಸ್ ಮಾಡಲಾಗಿದೆ. ಪರಿಣಾಮ ಪ್ರಯಾಣಿಕರು 4 ಕಿಲೋಮೀಟರ್ ಸುತ್ತಿ ಬರೋ ಸ್ಥಿತಿ ನಿರ್ಮಾಣವಾಗಿದ್ದು, ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಸರ್ವಿಸ್ ರಸ್ತೆ ಪಕ್ಕದಲ್ಲೇ ಕೆಲ ನಿವೃತ್ತ IAS ಹಾಗೂ IPS ಅಧಿಕಾರಿಗಳ ಮನೆಗಳಿವೆ. ವೆಹಿಕಲ್ ಮೂವ್ಮೆಂಟ್ ಜೊತೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆಂದು ಸರ್ವಿಸ್ ರಸ್ತೆಯನ್ನ ಕ್ಲೋಸ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕುಡಿದ ಮತ್ತಿನಲ್ಲಿ ಯುವಕ ಬೈಕ್ ಚಲಾಯಿಸಿರುವ ಘಟನೆ ಹೊರಮಾವು ರಸ್ತೆಯಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿ ಹುಚ್ಚಾಟ ಮೆರೆದಿದ್ದಾನೆ. ಸವಾರನ ವರ್ತನೆಯನ್ನ ಹಿಂಬದಿಯ ವಾಹನ ಸವಾರ ವಿಡಿಯೋ ಸೆರೆ ಹಿಡಿದು KR-ಪುರ ಟ್ರಾಫಿಕ್ ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸದ್ಯ ಕುಡಿದು ವಾಹನ ಚಾಲನೆ ಮಾಡಿದ ಸವಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.